ನಮಸ್ಕಾರ ಸ್ನೇಹಿತರೆ. ಇವತ್ತು ಕೀಲಾರದಿಂದ ಬೆಂಗಳೂರಿಗೆ ಒಂದು ಕಂಪ್ನಿ ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ಈ ಲಾಗಲ್ಲಿ ತೋರಿಸ್ತೀನಿ. ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಈಗ ಕೀಲಾರದಿಂದ ಪೂಜೆ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಮುಗಿಸ್ಕೊಂಡು ನಿಡ್ಗತ್ತದ ಹತ್ರ ತಿರ್ಗಿ ಬಸ್ ಹತ್ತುತ್ತಾ ಇದ್ದೀವಿ. ಈಗ ಹಾಂ ಜಿಕೆವಿಕೆಗೆ ಬಂದು ಇಳಿದು 12:15 ಆಗಿದೆ. ಇದು ನಮ್ಮ ಬಸ್ಸು. ನಾವು ಬಂದಿದ್ದು ಜಿಕೆವಿಕೆಗೆ ಬಂದಿದ್ದೀವಿ. ನೋಡ್ಕೊಳ್ಳಿ. ಮನವಿ ಮಾಡ್ತೇನೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಆತ್ಮನಿರ್ಭರ ಕೃಷಿ ಮತ್ತೆ ಆತ್ಮನಿರ್ಭರ ಭಾರತ ಅಂದ್ರೆ ನಾವು ಕೃಷಿಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥ ನ್ಯಾನೋ ಗೊಬ್ಬರಗಳ ಬಗ್ಗೆ ನಮಗೆ ಪರಿಚಯ ಮಾಡ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗಾಗಲೇ ತಾವು 2 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀವಿ ನ್ಯಾನೋ ಯೂರಿಯಾ ಅಂತ ರಸಗೊಬ್ಬರಗಳನ್ನ. ಇದು ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯ ಬಳಸಿದ್ರೆ ಅದು ಅಷ್ಟು ಉಳಿತೈತ್ರಿ. ಯಾಕಂದ್ರೆ ಈಗ ನೀವು DAP ಗೊಬ್ಬರ 1 ಚೀಲ ತರಬೇಕಂದ್ರೆ 1350 ರೂಪಾಯಿ ಬೀಳುತ್ತೆ. ಇದು ನಿಮಗೆ 600 ರೂಪಾಯಿದೆಲ್ಲ ಸಿಗುತ್ತೆ.